ಸರ್ ಬೆಳಗ್ಗೆ 3:15ಗೆ ನನಗೆ 3 ಗಂಟೆ 7 ನಿಮಿಷಕ್ಕೆ ಫೋನ್ ಮಾಡಿದ್ರು ನಮ್ಮಮ್ಮ. ಅಭಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಇದು ಓಡಾಡ್ತಾವಳೆ ಬಾ ಅಂತ. ನಾನು ಅಲ್ಲಿಂದ ಬಂದೆ ಅಡಿಗೆ ನಾನು ಸೀದಾ ಬಂದೆ, ಹೋಗಿ ನಾನೇ ಮಾತಾಡಿಸ್ದೆ. ಯಾಕೆ ಮಲಗಿಲ್ಲ ಅಂದೆ. ಇಲ್ಲ ನಾನು ನಿದ್ದೆ ಬರ್ತಾಯಿಲ್ಲ ಅಂದ್ಲು. ಸರಿ ಆಯಿತು ಅಂದೆ. ನಾನು ಯಾಕೆ ನಿದ್ದೆ ಬರ್ತಾಯಿಲ್ಲ, ನನಗೆ ಯಾಕೆ ನಿದ್ದೆ ಬರ್ತಾಯಿಲ್ಲ ಅಂತ 5-6 ಸತಿ ಕೇಳೋದು. ನಾನೇನು ಮಾಡಿದೆ, ಅಲ್ಲಿಂದ ಸೀದಾ ಹೋಗಿ ಸಿಸ್ಟರ್ ಹತ್ರ ಕೇಳಿದೆ. ಸಿಸ್ಟರ್ ಹತ್ರ ನಾನೇ ಹೋಗಿ ಹೇಳಿದ್ದು. ಫಸ್ಟು ಸಿಸ್ಟರ್ ಹತ್ರ ಕೇಳಿದಾಗ ಇಲ್ಲಿ ಇದು ಪೈನ್ ಜಾಸ್ತಿ ಇರಬೇಕು, ಅದಕ್ಕೆ ನಿದ್ದೆ ಬರ್ತಾಯಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಬಂದುಬಿಟ್ಟು ಒಂದು ಕೈಗೆ ಇಂಜೆಕ್ಷನ್ ಕೊಟ್ಟರು. ಕೈಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಆಮೇಲೆ NS ಬಾಟ್ಲಲ್ಲಿ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಕೊಟ್ಟರು. ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಜೋರಾಗಿ ವಾಯ್ಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಜೋರಾಗಿ ವಾಯ್ಸ್ ಸ್ಟಾರ್ಟ್ ಮಾಡಿದ್ಲು. ಯಾವತ್ತೂ ಮಾತಾಡ್ತಾ ಇರಲಿಲ್ಲ ಅವಳು. ಆ ಥರ ಜೋರಾಗಿ ವಾಯ್ಸ್ ಮಾಡ್ತಾಳು. ನಮ್ಮ ಅಮ್ಮನಿಗೆ ಮಾತಾಡಿದ್ಲು. ಆಮೇಲೆ ನನಗೆ ಇವಳು ನನ್ನ ಗಂಡ, ಇದು ನಮ್ಮ ಅತ್ತೆ, ನೀನು ಡಾಕ್ಟ್ರು, ನೀನು ಸಿಸ್ಟರು ಅಂತ ಮಾತಾಡ್ದು. ಅದನ್ನು ಇವರು ಸಿಸ್ಟರ್ಗಳು ವೀಡಿಯೋ ಮಾಡ್ಕೊಂಡಿದ್ದಾರೆ. ಇವರು ಅವ್ರು ಮಾತಾಡೋದನ್ನು. ಅದಾದ ಮೇಲೆ ತಿರ್ಗಾ ಇನ್ನೊಂದು ಡಾಕ್ಟ್ರು ಬಂದಿರಲಿಲ್ಲ. ಅವರು 3 ಸತಿ ಫೋನ್ ಮಾಡಿದ್ರು. ಅಲ್ಲೇ ನನ್ನ ಮುಂದೆನೇ ನಿಂತ್ಕೊಂಡು ಫೋನ್ ಮಾಡಿದ್ರು. ಅವರು ಫೋನ್ ಮಾಡಿದ್ರೆ ಬರ್ತಾಯಿದ್ದೀನಿ ICU ಬರ್ತಾವ್ರೆ ಅಂದರು. ಅದಾದಮೇಲೆ 15 ನಿಮಿಷ ಅದಾದಮೇಲೆ ತಿರ್ಗಾ ಒಂದು ಇಂಜೆಕ್ಷನ್ ಕೊಟ್ಟರು. ಅವರು ಕೈಗೊಂದು ಇಂಜೆಕ್ಷನ್ ಕೊಟ್ಟರು. ತಿರ್ಗಿ ಅದಾದಮೇಲೆ ಡಾಕ್ಟ್ರು ಬಂದ್ಬಿಟ್ಟು ತಿರ್ಗಿ ಒಂದು ಇಂಜೆಕ್ಷನ್ ಹೇಳಿದ್ರು. ಆ ಇಂಜೆಕ್ಷನ್ ಕೊಟ್ಟರು. ಆ ಇಂಜೆಕ್ಷನ್ ಕೊಡಬೇಕಾದ್ರೇ ಪಲ್ಸ್ ರೇಟ್ ಎಲ್ಲ ಕಡಿಮೆ ಆಯ್ತಾಯಿತ್ತು. BP ಮಿಷಿನಿಂದ BP ಇಳಿತಾಯಿತ್ತು. ನಾನು ಹೇಳ್ತಾ ಇದ್ದೀನಿ BP ಇಳಿತಾಯಿದೆ, ಸರ್ಕ್ಯುಲೇಷನ್ ಕಡಿಮೆ ಆಯ್ತಾಯಿದೆ ಅಂತ. ಹಾರ್ಟ್ ಬೀಟ್ ಬಂದ್ಬಿಟ್ಟು ಅವಳಿಗೆ 163ಕ್ಕೆ ಎಕ್ಕಿತ್ತು. ಇಂಜೆಕ್ಷನ್ 3ನೇ ಇಂಜೆಕ್ಷನ್ ಕೊಡಬೇಕಾದ್ರೆ. 4ನೇ ಇಂಜೆಕ್ಷನ್ ಕೊಡಬೇಕಾದ್ರೆ ಫುಲ್ಲು ಡೌನ್ ಆಯ್ತಾ ಬರ್ತಾಯಿದೆ. 5.5 ಪಾಯಿಂಟ್ ಇಳಿತಾನೆ ಬರ್ತಾಯಿದೆ. ನಾನು ಹೇಳ್ತಾನೆ ಇದ್ದೀನಿ, ಎದುರುಗಡೆ ನಿಂತ್ಕೊಂಡೆ, ಇದು ಇಳಿತಾ ಇದೆ ಅಂತ. ಏನೂ ಆಗಲ್ಲ, ನಿದ್ದೆ ಬರೋಕ್ಕೆ ಇಂಜೆಕ್ಷನ್ ಕೊಡ್ತಾರದು. ನಾವು ಹಿಂದೆ ಪೂರ್ತಿ ಇಂಜೆಕ್ಷನ್ ಹಾಕೋರು. 10 ml ಇಂಜೆಕ್ಷನ್ ಬೆಳಗ್ಗೆ ಹಾಕಿದ್ದವರು. ಅದಾದಮೇಲೆ ನಾನು ತಿರ್ಗಾ ಕೈ ಕಾಲೆಲ್ಲ ಉಜ್ಜಿ ಮಡಗ್ತಾಯಿದ್ದೀನಿ. ಏನು ಸಿಂಪಲಾಗಿ ಡಾಕ್ಟ್ರು ಬಂದರು ಗೊತ್ತಾ ಮೇಲಕ್ಕೆ. ಡಾಕ್ಟ್ರು ಬಂದವರು ಆಮೇಲೆ ಅವಾಗ ಬಂದು ವೆಂಟಿಲೇಟರ್ ಮಿಷಿನು, ಆಕ್ಸಿಜನ್ ಮಾಸ್ಕ್ ಹಾಕ್ರಿ ಎಲ್ಲ ಹೇಳಿದ್ರು. ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟಿದ್ದು. ಸುಮಾರು ನಾವು ಅವರು ಈ ಸಿಸ್ಟರ್ ಇದು ಮಾಡಿದ್ಮೇಲೆ ಡಾಕ್ಟ್ರು ಬರೋದಕ್ಕೂ ಅವರು ಸಿಸ್ಟರ್ ಹೇಳಿದ್ದಕ್ಕೂ 20 ನಿಮಿಷ ತಗೊಂತು. ಸರಿ ಬಂದವರು ಎಮರ್ಜೆನ್ಸಿ ಅಂತ ICUಗಾದರೂ ಇಳಿಸಿಲ್ಲ. ಅದೇ ವಾರ್ಡಲ್ಲೇ ಇಟ್ಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರು. ನಮ್ಮನ್ನೆಲ್ಲ ಈಚೆಗಡೆ ಕಳಿಸ್ಬಿಟ್ರು. ಅವರು ಸಿಸ್ಟರು, ಇಬ್ಬರು ಡಾಕ್ಟ್ರುಗಳು ಮಾತ್ರ ಅಲ್ಲಿದ್ದು. ಅದಾದಮೇಲೆ 10 ನಿಮಿಷ ಆದಮೇಲೆ ಅನೌನ್ಸ್ ಮಾಡ್ತಾರೆ, ಎಮರ್ಜೆನ್ಸಿ ಇದು ಜನರಲ್ ವಾರ್ಡಲ್ಲಿ ಅಂತ. ಜನರಲ್ ವಾರ್ಡಲ್ಲಿ ಎಮರ್ಜೆನ್ಸಿ ಸರ್ ಏನೂ ಇರಲಿಲ್ಲ ಸರ್. ಚೆಂದಾಗಿ ಓಡಾಡ್ಕೊಂಡಿದ್ಲು ಸರ್. ನೆನ್ನೆ ಎಲ್ಲ ಡಾಕ್ಟ್ರು ಬಂದ್ಬಿಟ್ಟು ನೆನ್ನೆಲ್ಲ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಟ್ರಪ್ಪ. ಅದು ಜ್ವರ ಬಂದಿತ್ತು ಮೊನ್ನೆ. ಜ್ವರ ಬಂದರೆ ಅದು ಸಡನ್ ಜ್ವರ ಬರ್ತಾಯಿದೆ. ಅದು ಜ್ವರ ಏನೂ ಇಲ್ಲ ಅಂದರೆ ನಿಮ್ಮ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಬಿಡ್ತೀನಿ, ಕರ್ಕೊಂಡು ಹೋಗು ಅಂದರು. ಏನು ವಿಚಾರಕ್ಕೆ ಅಡ್ಮಿಟ್ ಮಾಡಿದ್ದು ಅಂತ ಸರ್, ಅವಳಿಗೆ ಅದು ವಾಮಿಂಟ್ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಮುಂಚೆನೂ ಇಲ್ಲೇ ಅಡ್ಮಿಟ್ ಮಾಡಿದ್ದು. ಅದಕ್ಕೆ ಮುಂಚೆ ಅಡ್ಮಿಟ್ ಮಾಡಿದಾಗ ಮುಖ ಎಲ್ಲ ಊತ ಬಂದ್ಬಿಟ್ಟಿತ್ತು. ಆ ಊತ ಎಲ್ಲ ಕಡಿಮೆ ಆಯಿತು. 4 ದಿನ ಇಟ್ಕೊಂಡಿದ್ರಿಲ್ಲ. ಊತ ಎಲ್ಲ ಕಡಿಮೆ ಆಯಿತು. ಆವಾಗ ನಾನು ಏನೂ ಇದಾಗಲಿಲ್ಲ. ಅವರೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಆರಾಮಾಗಿ ಅವಳೆ ಅಂತ ಹೇಳಿದ್ರು. ನಾನು ಆರಾಮಾಗಿ ಕರ್ಕೊಂಡೋದೆ. ನಾನು ಹೋಗಿ ಅದಾದಮೇಲೆ 2 ದಿನ ಆದಮೇಲೆ ವಾಮಿಂಟ್ ಜಾಸ್ತಿ ಆಗೋಯ್ತು. ಮಾತ್ರೆಗಳು ನುಂಗ್ತಾಯಿದ್ಲು, ಜಾಸ್ತಿ ಮಾತ್ರೆಗಳಿದ್ದು ನುಂಗ್ತಾಯಿದ್ಲು. ವಾಸಿ ಆಗಲಿ ಅಂತ ಕೊಟ್ಟವ್ರೆ ಅಂತ ನಮಗೂ ಗೊತ್ತಿಲ್ಲ. ಇವರೇ ಬರ್ಕೊಟ್ಟಿದ್ದು, ಇದೆಲ್ಲ ಬರ್ಕೊಟ್ಟಿದ್ರು. ವಾಮಿಂಟ್ ಆಗ್ತಾ ಇರೋದಕ್ಕೆ ತಿರ್ಗಾ ಹಾಸ್ಪಿಟ್ಲ್ ವಾಪಸ್ ಇಲ್ಲಿಗೆ ಕರ್ಕೊಬಂದರು. ಬೇರೆ ಕಡೆ ಹೋದರೆ ನಮ್ಮ ಈ ಟ್ರೀಟ್ಮೆಂಟ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂದ್ಬಿಟ್ಟು ತಿರ್ಗಾ ಇಲ್ಲಿಗೆ ಕರ್ಕೊಬಂದು. ಇಲ್ಲಿ ಕರ್ಕೊಂಡ್ಮೇಲೆ ತಿರ್ಗಾ ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಡೋ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು NS ಬಾಟ್ಲಿನ ಹಾಕಿದ್ರು, ಒಂದು ಇಂಜೆಕ್ಷನ್ ಹಾಕಿದ್ರು. 5 ನಿಮಿಷಕ್ಕೆ ಸರೋಯ್ತು. ನಮ್ಮಮ್ಮ ಫೋನ್ ಮಾಡಿದ್ರು. ನಾನು ಹಾಸನಲ್ಲಿದ್ದೆ. ನಮ್ಮಮ್ಮ ಫೋನ್ ಮಾಡಿದ್ರು, ಕರೆಕ್ಟಾಗಿ ಚೆನ್ನಾಗವಳೆ ಮಗ, ಆರಾಮಾಗಿ ನಿಧಾನವಾಗಿ ಬಾ ಅಂದರು. ನಾನು ಗಾಬರಿಯಲ್ಲಿ ಟೆನ್ಷನ್, ಸ್ಪೀಡಲ್ಲಿ ಓಡಿಸ್ತೀನಿ ಗಾಡಿನ ಅಂದ್ಬಿಟ್ಟು ಅವ್ರು ಫಸ್ಟೇ ಹೇಳಿದ್ರು, ಆರಾಮಾಗಿ ಅವಳೆ ಅಂತ. 5 ನಿಮಿಷಕ್ಕೆ ಫೋನ್ ಮಾಡಿ ಆರಾಮಾಗವಳೆ ಅಂತಾರೆ. ಅಲ್ಲಿಂದ ನಾನು ರಾತ್ರಿ 12ವರೆಗೆ ನಾನು ಇಲ್ಲಿ ಬಂದು ಸೀದಾ ಹೋದೆ ವಾರ್ಡ್ಗೆ. ಸೀದಾ 12ವರೆಗೆ, ನೈಟ್ 12ವರೆಗೆ ಬಂದು ಸೀದಾ ವಾರ್ಡ್ಗೆ ಹೋದೆ. ಚೆಂದಾಗಿ ಕೂತ್ಕೊಂಡು ಮಾತಾಡಲ್ಲ ನನ್ನ ಹತ್ರ ಕೂತ್ಕೊಂಡು ಮಾತಾಡೋರು. ನೈಟ್ ಇದು ಸಿಸ್ಟರ್ಗಳು ಬಂದು ಮಾತಾಡೋರು. ತಿರ್ಗಾ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀರಾ ಅಂತ ಎಲ್ಲರೂ ಮಾತಾಡೋರು ನನ್ನ ಹತ್ರ. ಸರಿ ಅಂತ ಎಲ್ಲ ಆದಮೇಲೆ ನಿನ್ನೆ ಸಂಜೆನೂ ಚೆನ್ನಾಗಿಯೇ ಮಾತಾಡ್ಸ್ಕೊಂಡು ಹೋಗಿದ್ದೀನಿ. ನಾನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ನೆನ್ನೆ ನಾನು ಡಿಸ್ಚಾರ್ಜ್ ಮಾಡಿಬಿಡ್ರಿ ಅಂತಲೇ ಕೇಳೋಣ ಅನ್ಕೊಂಡು ಡಿಸ್ಚಾರ್ಜ್ ಮಾಡಿದ್ರೆ ನೆನ್ನೆ ನಾನು ಹೆಂಡ್ತಿ ಉಳ್ಕೊಂಡ್ರೋಳು ಸರ್. ಎಷ್ಟು ಗಂಟೆಗೆ ಸಾವಾದ್ರು ಅಂತ ಏನಾದರೂ ಹೇಳಿದ್ರು ಸರ್? ಬೆಳಗ್ಗೆ ನಾನೇ ಇದ್ದೀನಿ ಸರ್. ನಾನು ಅಲ್ಲೇ ಈಚೆಗಡೆನೇ ಕೂತಿದ್ದೀನಿ ಸರ್. ಬಾಗಿಲು ಹತ್ರನೇ ನಿಂತಿದ್ದೀನಿ ಸರ್. ಬಾಗಿಲು ಮುಂದೆನೇ ನಿಂತಿದ್ದೀನಿ. ಡಾಕ್ಟ್ರು ಏನಿಲ್ಲ, ಸಿಂಪಲಾಗಿ ಹೊರಟೋಯ್ತು ಜೀವ ಅಂದ್ಬಿಟ್ಟು ಸೀದಾ ಹೋಗಿ ಒಳಗಡೆ ಕೂತ್ಕೊಂಡ್ರು ಸರ್. ಏನೂ ಇನ್ಫಾರ್ಮ್ ಮಾಡಿಲ್ಲ ಸರ್. CC ಕ್ಯಾಮ್ರಾ ಇದೆ, ನಾನು ಅಲ್ಲಿ ಕೂತಿರೋ ಜಾಗ ಇದೆ, ನಾನು ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಎಲ್ಲಿ ಕೂತಿದ್ದೆ ಹಿಂಗೆ ಎಲ್ಲನೂ ನೀಟಾಗಿದೆ. ನಿಮ್ಮ ಹತ್ರ ಅಲ್ಲೇ ಹೋಗಿ ನೋಡ್ಕೊಬೋದು ನೀವು.
ಅವ್ರು ಹೇಳಿದ್ರು ನಾನು ಅವ್ರಿಬ್ರಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ. ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ಲ. ನಮ್ಮ ತಾಯಿಯವರು ಒಳಗಡೆ ಹೋಗಿದ್ರು, ನಮ್ಮ ತಾಯಿಯವ್ರ ಹತ್ರನೂ ಅವ್ರೇನು ಮಾತಾಡಿಲ್ಲ. ನಮ್ಮ ತಾಯಿಯವರು ಬಂದು ನಾನು ಹಿಡ್ಕೊಂಡು ಹತ್ರು. ನಾನು ಅಲ್ಲೇ ಕೂತಿದ್ದ ಜಾಗದಲ್ಲಿ ಎದ್ದೊಳ್ಳೇ ಇಲ್ಲ, ನಾನು ಹಿಂಗೆ ಕೂತ್ಕೊಂಡು ಅಳ್ತಿದ್ದೀನಿ. ಹತ್ಬಿಟ್ಟು ಆಮೇಲೆ ಸುಮ್ಮನೆ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಒಳಗಡೆ ಹೋಗಿದ್ದೀನಿ. ನಾನು ಒಳಗಡೆ ಹೋಗ್ಬೇಕಾದ್ರೂ ಅವರೆಲ್ಲ ಕ್ಯಾಮ್ರಾ ಅಪೋಸಿಟಲ್ಲೇ ಕೂತಿದ್ರು, ಅವರೆಲ್ಲ ಏನೂ ಮಾತಾಡಿಲ್ಲ. ನಾನು ಒಳಗಡೆ ಹೋಗ್ಬಿಟ್ಟು ಬಂದು ನಾನು ತಿರ್ಗಾ ಅರ್ಧ ಗಂಟೆ ಆದಮೇಲೆ ತಿರ್ಗಾ ಬೆಳಗ್ಗೆವರೆಗೂ ಹಂಗೆ ಕೂತಿದ್ರು. ಬೆಳಗ್ಗೆ ನಾನು ಯಾವಾಗ ಅಲ್ಲಿ ಮೇಲ್ಗಡೆ ECG ಮಿಷಿನನ್ನು ನಾನು ತಳ್ಳಿ ಹೊಡೆದಾಕೋದು, ಆಮೇಲೆ ಅಲ್ಲಿಂದ ಅವ್ರ ಕೆಳಗಡೆ ಇಳಿದು ಹೋಗಿದ್ದು. ಅದು ಅಲ್ಲಿಂದ ಇಲ್ಲಿವರೆಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ನಾನು ರಾತ್ರಿ ಕೊಟ್ಟರು 2:30 ಕೊಟ್ಟರೆ ಇಂಜೆಕ್ಷನ್ ಕೊಟ್ಟಿರೋದು ರಿಪೋರ್ಟ್ ಕೊಡ್ರಿ ಅಂತ ಇದ್ದೀನಿ. 11 ಗಂಟೆ ಆದರೂ ಒಬ್ಬರು ರಿಪೋರ್ಟ್ ಕೊಡ್ತಾ ಇಲ್ಲ. ಎಷ್ಟು ಕೂಗಾಡಿದ್ರು ಕೊಡ್ತಾ ಇಲ್ಲ, ಎಷ್ಟು ಬಾಯಿಗೆ ಬಂದಂಗೆ ಬೈದರೂ ಕೊಡ್ತಾ ಇಲ್ಲ. ಪೊಲೀಸವ್ರು ಬಂದು ನಿಂತಿದ್ರು ಕೊಡ್ತಾ ಇಲ್ಲ. ಕೊಟ್ಟಿದ್ದಾರೆ ರಿಪೋರ್ಟರ್ ಎಲ್ಲ ಎಲ್ಲಿ ಕೊಟ್ಟಿದ್ದಾರೆ ಸರ್? ಅವ್ರ ಮೇಡಮ್ ಅವಳು ಅಂತಾಳೆ, ಸಂಧ್ಯಾ ಅಂತ ಮೇಡಮ್ ಅಂತಾಳೆ, ಮಿಸ್ ಆಗೋಯ್ತಂತೆ. 2 ಇಂಜೆಕ್ಷನ್ ಮಾತ್ರ ಕೊಟ್ಟಿದ್ದು ಅಂತಾರೆ. ನನ್ನ ಕಣ್ಣು ಮುಂದೆ 4 ಇಂಜೆಕ್ಷನ್ ಕೊಟ್ಟಿದ್ದು ಅಂತ ನಾನು ಪೊಲೀಸರ ಮುಂದೆ ನಾನು ಫುಲ್ ರೈಸ್ ಆಗಿ ನಾನು ಮಾತಾಡಿದಾಗ ಮಿಸ್ ಆಗೋಯ್ತು ಅಂತಾರೆ. ಜಸ್ಟ್ ಮಿಸ್ ಆಯಿತು ಅಂತ, ಸ್ಪೆಲ್ಲಿಂಗ್ ಮಿಸ್ ಆಗೋಯ್ತು ಅಂತಾರಂತೆ. ಅವ್ರ ಮೇಡಮೇ ನನ್ನ ಮುಂದೆನೇ ಹೇಳಿದ್ರು. ನಾನು ಅವಾಗೂ ಬಂದಂಗೆ ಬೈದಿದ್ದೀನಿ. ನಿನ್ನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ನಾನು ಜಸ್ಟ್ ಮಿಸ್ ಆಗೋಯ್ತು ಅಂತ ನಾನು ಹೇಳ್ತೀನಿ ಅಂತಲೇ ಹೇಳಿದ್ದೀನಿ ಅವ್ರಿಗೆ. ಕೊಟ್ಟಿದ್ದಾರೆ ಲಿಸ್ಟಲ್ಲ, ಅದು ಏನೇನು ಕೊಟ್ಟಿದ್ದಾರೆ? ಕೊಟ್ಟಿಲ್ಲ ಸರ್, ನನಗೇನು ಕೊಟ್ಟಿಲ್ಲ ಸರ್. ನಾನು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ನೀವು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಅವ್ರು ಚಾಟ್ ಮಾಡಿದ್ದಾರೆ ರಾತ್ರಿ. ಯಾರೋ ಡಾಕ್ಟ್ರುಗಳು, ನರ್ಸ್ಗಳು, ಇವ್ರದ್ದು ಡಾಕ್ಟ್ರದ್ದು ಗ್ರೂಪ್ ಇದೆ, ಅದರಲ್ಲಿ ಟೆಸ್ಟ್ ಮಾಡ್ಕೊಂಡವ್ರೆ. ಅದ್ರದ್ದು ಟೈಮಿಂಗ್ಸ್ ಕೊಡ್ರಿ, ಯಾವ ಮೆಡಿಕಲಿಂದ ಮೆಡಿಷನ್ ತರಿಸ್ರಿ. ನಾನು ಹೊರಗಡೆಯಿಂದ ಮೆಡಿಷನ್ ತರೋಕ್ಕೆ 20 ಸೈನ್ ಹಾಕ್ಸ್ಕೊಂಡವ್ರು ಒಳಗಡೆ. ನನ್ನ 2 ಅವರ್ ಇಲ್ಲಿ ಕಾಯಿಸ್ಬಿಟ್ಟು, ಇದೇ ಜಾಗದಲ್ಲಿ ಕಾಯಿಸ್ಬಿಟ್ಟು 2 ಅವರ್ ಕಾಯಿಸಿ, ಇಲ್ಲ ಅವ್ರು ಮುಂಚೆ ಅಡ್ಮಿಟ್ ಮಾಡಿದ್ದಾಗೇನೆ 2 ಅವರ್ ಕಾಯಿಸಿ ನನ್ನ ಆಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ. 20 ಸೈನ್ ಮಾಡಿಸ್ಕೊಂಡಿದ್ದಾರೆ. ಹೊರಗಡೆಯಿಂದ ನಾನು ಮೆಡಿಷನ್ ತರ್ತೀನಿ ಅಂದರೆ ಫಾರ್ಮಸಿಲಿ ರೇಟ್ ಜಾಸ್ತಿ, ನಾನು ಹೊರಗಡೆಯಿಂದ ಮೆಡಿಷನ್ ತರಿಸ್ಕೊತೀನಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೆಂಗೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ? ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಸ್ಟೇಷನಲ್ಲಿ ಏನಂತಾರೆ, ನಮಗೆ ಬರೋಕ್ಕೆ ಬರೋಲ್ಲ, ನಾವು ಬೇರೆಯವ್ರ ಕಲ್ಲಿಂದ ಬರೆಸ್ತು, ಅದು ನಮಗೆ ಅಡ್ಜಸ್ಟ್ ಆಗಿಲ್ಲ ಸರಿ ಅಂತ ಲಾಯರ್ಗೆ ಫೋನ್ ಮಾಡಿ ಲಾಯರ್ ಕರೆಸಿ ನಾವು ಕಂಪ್ಲೇಂಟ್ ಬರ್ಸೋಕ್ಕೆ ಲೇಟ್ ಆಗೋಯ್ತು. ಲಾಯರ್ ಪಾಪ ಇದರಿಂದ ಬಂದರು, ಕೋರ್ಟಿಂದ ಬಂದರು. ಅವರು ಬಂದು ಕಂಪ್ಲೇಂಟ್ ಕೊಡೋದು ಲೇಟ್ ಆಗೋಯ್ತು. ಇಲ್ಲಿಂದ ಏನು ಪ್ರಚಾರ ಹೋಯ್ತೋ ಏನೋ ಗೊತ್ತಿಲ್ಲ ನಮಗೆ. ಇಲ್ಲಿಂದ ಸರ್ಕಲ್ ಅಂತಾರೆ, ಬಾಡಿ ಎಳ್ದು ಈಚೆಗಡೆ ಬಿಸಾಕ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟ್ರು ಈ ನನ್ನ ಮಗನ ಈ ಸೂಳೆ ಮಗನ ಒಳಗಡೆ ಕುಂಡ್ರಿಸ್ರಿ ಅಂತಾರೆ. ನಾನು ಹೇಳಿದೆ, ನಾನು ಕುಂಡ್ರಿಸ್ರಿ ಒಳಗಡೆ ಕಾಯ್ತಾ ಇದ್ದೀವಿ, ನಾವು ಕುಂಡ್ರಿಸ್ರಿ ನಮ್ಮನ್ನು ಒಳಗಡೆ ಅಂತಲೇ ಕಾಯ್ತಾ ಇದ್ದೀವಿ ಅಂತ. ಅವ್ರ ಹೆಸರು ಏನೋ ಬರುತ್ತೆ ಸರ್, ಮಲ್ಚಂಕ್ರಿ ಸೆಕೆಂಡ್ ಸ್ಟೇಜ್, ಮೋರಿ ಹತ್ರ. ರೆಸ್ಪಾನ್ಸ್ ಮಾಡಿಲ್ಲ ಅಲ್ಲಿ ಸರ್? ರೆಸ್ಪಾನ್ಸ್ ಅಲ್ಲ ಸರ್, ಅವರು ಇವಾಗ ಇಲ್ಲಿಂದ ಪ್ರೆಸರ್ ಬಿದ್ದೈಟಿ ಅವ್ರಿಗೆ. ಇಲ್ಲಿಂದ ಬಾಡಿ ಕಳಿಸ್ಬಿಡ್ಬೇಕು ಅವ್ರಿಗೆ. ಫಸ್ಟು ಇಲ್ಲಿಂದ ಬಾಡಿ ಎತ್ತಿಸ್ಬಿಡ್ಬೇಕು. ಪ್ರೆಸ್ ಅವ್ರು ಬಂದೇಟಿಗೆ ಮತ್ತು ಜನ ಎಲ್ಲ ಜಾಸ್ತಿ ಯಾವಾಗಾದರೂ ಇಲ್ಲಿಂದ ಬಾಡಿ ತೆಗೆಸ್ಬಿಡ್ಬೇಕು. ಯಾಕಂದ್ರೆ ಇವ್ರು ಮನ ಮರದಿ ಹೋಗುತ್ತಲ್ಲ, ಹಾಸ್ಪಿಟ್ಲು ಮನ ಮರದಿ ಹೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಇವರು ಇಲ್ಲಿಂದ ತೆಗೆಸ್ಬೇಕು. ಬೆಳಗ್ಗೆ ನಾನು 5 ಗಂಟೆಯಿಂದ ಹುಚ್ಚನಾಯಿ ಬಡ್ಕೊತಾ ಇದ್ದೀನಿ, ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದೀನಿ. ಆ ಮನೆಯವರೆಲ್ಲ ಎದ್ದಿದ್ದಾರೆ, ಹಾಸ್ಪಿಟ್ಲ್ ಎದುರುಗಡೆ ಇರೋ ಮನೆಯವರೆಲ್ಲ ಎದ್ದಿದ್ದಾರೆ. ಅವಾಗಿಂದ 11 ಗಂಟೆ ಇವ್ರು ಯಾರಿಗೂ ಏನೂ ಇರಲಿಲ್ಲ. 11 ಗಂಟೆ ಮೇಲೆ ನಾನು ಅಲ್ಲಿ ಸ್ಟೇಷನ್ ಹತ್ರಕ್ಕೆ ಹೋದ್ಮೇಲೆ, ನಾನು ಅಲ್ಲಿ ಬರೆಯೋಕೆ ಕಂಪ್ಲೇಂಟ್ ಕೊಡೋಕೆ ಹೋದ್ಮೇಲೆ ಆಮೇಲೆ ಇವ್ರುಗಳಿಗೆಲ್ಲ ಇಲ್ಲಿ ಸ್ಟಾರ್ಟ್ ಆಗಿದೆ. ಕಂಪ್ಲೇಂಟ್ ತೊಗೊಂಡಿದ್ದಾರೆ ಹಿಂಗೆ? ಈಗ ತೊಗೊಂಡು FIR ಮಾಡ್ತಾ ಇದ್ದಾರೆ. FIR ಮಾಡ್ತಾರೆ, ಬಾಡಿ ಇಲ್ಲಿಂದ ಶಿಫ್ಟ್ ಮಾಡಿರಿ ಅಂತ. ಮತ್ತು ಪೊಲೀಸಲ್ಲಿ ಏನೇನು ಕೇಳಿದ್ರು ಸರ್? ಸರ್ ಫಸ್ಟು ಏನೇನು ಅಂತ ಎಲ್ಲ ಕೇಳ್ಕೊಂಡ್ರು. ಫಸ್ಟು ಎಲ್ಲ ಹೇಳಿದೆ, ಸರ್ ಹಿಂಗೆ ಆಗಿತ್ತು, ಹಿಂಗೆ ಇತ್ತು ಅಂತ. ಆಮೇಲೆ ಮಾತ್ರೆಗಳು ಇದು ಓವರ್ ಡೋಸ್ ಆಗಿರುತ್ತೆ, ಇಷ್ಟೊಂದು ಮಾತ್ರೆ ಬರೆದಿದ್ದಾರಲ್ಲ, ಇಷ್ಟೊಂದು ಮಾತ್ರೆ ಒಂದು ಮನುಷ್ಯನಿಗೆ ಇಷ್ಟೊಂದು ಮಾತ್ರೆ ಕೊಡ್ತಾರ ಅಂತಲೂ ಅಂದರು. ಸರ್ ನಮಗೆ ಗೊತ್ತಿಲ್ಲ ಸರ್, ಅನ್ನೂ ಇಲ್ಲ, ನಾವು ಡ್ರೈವರ್ಗಳು, ನಮಗೆ ಗೊತ್ತಿಲ್ಲ ಸರ್, ಏನಿದೆಯೋ ನಮಗೆ ಗೊತ್ತಿಲ್ಲ. ಅವ್ರು ಬರೆದು ಕೊಟ್ಟಿದ್ದಾರೆ, ನಮಗೇನು ವಾಸಿ ಆದರೆ ಕಾಯಿಲೆ ಗುಣಮುಖ ಆದರೆ ಸಾಕು ನಮಗೆ ಅಂತ ನಾನು ತಿನ್ನಿಸಿದ್ದೀನಿ ಸರ್ ಮಾತ್ರೆಯಲ್ಲಿ. ಅದಾದಮೇಲೆ ಏನಾಯಿತು ಅಂದರೆ, ಅದಾದಮೇಲೆ ಹಿಂಗೆ ಆಯಿತು ಸರ್, ವಾಮೆಂಟ್ ಆಯಿತು, ಹಿಂಗೆ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡಿದ್ದು, ಈ ಥರ ಆಯಿತು ಅಂತ. ನೀನು ಇದ್ದಪ್ಪ? ಅದು ನಾನು ಇದ್ದೆ ಸರ್, ರಾತ್ರಿ ಹಾಸ್ಪಿಟಲಲ್ಲೇ ಇದ್ದೆ ಅಂತ. ಅವರು ಕಂಪ್ಲೇಂಟು FIR ಇನ್ನೂ ಇದ್ದು ಕಂಪ್ಲೇಂಟ್ ಬರೆದು ಕೊಟ್ಟಿಲ್ಲ ಇನ್ನೂ ಅಂದರು. ಸರ್ ಬರೀತಾ ಇದ್ದಾರೆ, ಲಾಯರ್ ಲಾಯರ್ ಬಂದು ಬೆಳಗ್ಗೆಯಿಂದ ಬರೀತೀನಿ ಬೆಳಗ್ಗೆಯಿಂದ ತೊಗೊತಾ ಇಲ್ವಾ ಕಂಪ್ಲೇಂಟ್? ಬೆಳಗ್ಗೆಯಿಂದ ಅಲ್ಲ ಸರ್, ನಾವು ಹೋಗಿದ್ದೆ ಇಲ್ಲಿಂದ 11 ಗಂಟೆಗೆ, 11-11:30 ನಾವು ಇಲ್ಲಿಂದ ಹೊರಟಿದ್ದು. ಇಲ್ಲಿಂದ 11:30 ಹೊರಟಿದ್ದು. ನಾವು 11:30 ಹೋಗಿ ಅಲ್ಲಿ ನಾವು 2-3 ಕಾಪಿಯಲ್ಲಿ ಬರೆದು ನಮ್ಮ ರೈಟಿಂಗ್ ನಮಗೂ ಗೊತ್ತಾಗಲ್ಲ ಸರ್, ನಮ್ಮ ರೈಟಿಂಗು ಇದು ಗೊತ್ತಾಗಲ್ಲ. ಆಮೇಲೆ ಏನು ಮಾಡೋದು, ಅಲ್ಲಿಂದ ನಮ್ಮ ಅತ್ತಿಗೆಯವ್ರ ಕೈಲಿ ಬರ್ಸ್ತಾ ಅವ್ರದ್ದು ಆಗಲಿಲ್ಲ, ಗೊತ್ತಾಗಿಲ್ಲ ನಮಗೆ ಬರೆಯೋಕ್ಕೆ. ಅದಾದಮೇಲೆ ತಿರ್ಗಾ ಆಮೇಲೆ ಸರಿ ಲಾಯರ್ಗೆ ಕರೆಸ್ಬಿಟ್ಟು ಲಾಯರ್ನ ಕೈಲೇ ಬರ್ಸ್ಬಿಟ್ಟು ನಮ್ಗೆ ಅಡ್ಜಸ್ಟ್ ಆಯ್ತಲ್ಲ, ಇದು ಏನು ಬರೀಬೇಕು ಏನು ಅಂತ ಗೊತ್ತಿಲ್ಲ ಸರ್, ನಮ್ಗೆ ಏನು ಬರೀಬೇಕು ಏನು ಅಂತಲೂ ಗೊತ್ತಿಲ್ಲ. ಅಲ್ಲಿ ಅವ್ರು ಪೊಲೀಸವ್ರು ಕೇಳಿದ್ರೆ, ನೋಡಿ ಸರ್ ಇದನ್ನು ನಾವು ಹೇಳೋಕ್ಕಾಗಲ್ಲ, ನಾವು ಪೊಲೀಸವ್ರು ಹೇಳ್ಕೊಟ್ಟು ಬರ್ಸೋರೆ ಅಂತಾರೆ. ಆಮೇಲೆ ನಾವು ಹೇಳೋಕ್ಕಾಗಲ್ಲ ಸರ್ ಅಂದರು. ಸರಿ ಸರ್ ಆಯಿತು, ಬರ್ಸ್ಕೊತೀವಿ ಸರ್ ಅಂದ್ಬಿಟ್ಟು ಆಮೇಲೆ ನಮ್ಮ ಲಾಯರ್ ಫೋನ್ ಮಾಡಿ ಆ ಹುಡುಗ ಬಂದ್ಬಿಟ್ಟು
ಬರೀತಾ ಇದ್ರೆ ಅಷ್ಟೊಂದು ಜಬರ್ದಸ್ತ್ ಮಾಡ್ತಾರೆ. ಅದೇ ಇದು ಲೇಟ್ ಆಯ್ತಲ್ಲ, ಎಫ್ ಐ ಆರ್ ಕಾಪಿ ನಮ್ಗೆ ಎಫ್ ಐ ಆರ್ ಲೇಟ್ ಆಯಿತು ಅಂತ. ಇಲ್ಲಿ ಜನ ತುಂಬ್ಕೊಂಡಿದ್ದಾರಲ್ಲ, ಹಾಸ್ಪಿಟ್ಲಿಂದ ಜನ ಖಾಲಿ ಆಗ್ಬೇಕು ಅವ್ರು ಫಸ್ಟು. ಸರ್ಕಾರಕ್ಕಾಗಿರ್ಬೋದು ಈಚೆ ಹಾಕ್ಬಿಟ್ಟು ಇವ್ನು ಒಳಗಡೆ ಹಾಕ್ರಿ ಫಸ್ಟು, ಬರಲಿ ಯಾರು ಬರ್ತಾರೋ ಅಂತ. ಸರ್, ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಏನು ಹೇಳಕ್ ಬಯಸ್ತಾರೆ? ಸುಮ್ಮನೆ ವೇಸ್ಟ್ ಸರ್, ಸುಮ್ಮನೆ ಸರ್ಕಾರನೂ ಬೇಡ, ಏನು ಬೇಡ ಸರ್. ಏನಾದ್ರು ಹೇಳಿ, ಫಿಟ್ಸ್ ಬಂದಿತ್ತು, ಆ ಕಾರಣಕ್ಕೆ ಇಂಜೆಕ್ಷನ್ ಕೊಟ್ಟೆ ನ್ಯಾಯ ಬೇಕಂತ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಇದ್ರ ಮೂಲಕ ಏನು ಹೇಳಕ್ ಬಯಸ್ತಾರೆ ಸರ್? ಇವರು ಒಂದೊಂದು ಸತಿ ಒಂದೊಂದು ಮಾತು ಹೇಳ್ತಾರೆ ಸರ್. ಹಾಸ್ಪಿಟ್ಲವರು ಒಂದು ಸತಿ ಪಿಡ್ಸ್ ಬಂದಿತ್ತು ಅಂತಾರಂತೆ, ಆಮೇಲೆ ಒಂದು ಸತಿ ವೀಡಿಯೋ ಮಾಡ್ಕೊಂಡಿದ್ದಾರೆ. ವೀಡಿಯೋ ಮಾಡಿ ನನ್ನ ಮುಂದೆನೇ, ನನ್ನ ಎದುರುಗಡೆ ನಾನು ನಿಂತಿದ್ದೀನಿ ಆ ವೀಡಿಯೋದಲ್ಲಿ, ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂತಾರೆ. ಅದಾದಮೇಲೆ ತಿರ್ಗಾ ಡಾಕ್ಟ್ರು ನಾನು ಬರೋಕ್ಕೆ ಮುಂಚೆನೇ ಹೋಗಿದ್ದರು. ಆಮೇಲೆ ಎರಡನೇ ಸತಿ ಬಂದಾಗ ನಾನು ನೀರು ಕುಡಿಸ್ತಾ ಇದ್ದೆ ಅಂತ. ನಾನು ಫಸ್ಟು ನರ್ಸು ಬರೋಕ್ಕೆ ಮುಂಚೆನೇ ಬಂದಿದ್ದೀನಿ ಸರ್. ನಮ್ಮಮ್ಮ ಫೋನ್ ಮಾಡಿರೋದು ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ. ನನ್ನ ಮನೆಯಿಂದ ಬಂದಿರಿ, ನನ್ನ ಮನೆಯಿಂದ ಮೊಕ್ಕನೂ ತೊಳಿಲೇನಿಲ್ಲ, ಸೀದಾ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದು ನಿಲ್ಸ್ಕೊಂಡು ಸೀದಾ ಮೇಲ್ಗಡೆ ಹೋದೆ. ಸೀದಾ ಮೇಲ್ಗಡೆಗೆ ಹೋದವನು ಮೇಲ್ಗಡೆ ಫಸ್ಟ್ ನಾನು ಸಿಸ್ಟರ್ಗಳಿಗೆ ಹೇಳಿದ್ದೀನಿ, ನಾನು ಬಂದಿರೋ ಸಿ ಕ್ಯಾಮ್ರಾ ಇದೆ ತಾನೆ, ಅವ್ರ ಸಿಸ್ಟರ್ಗಳು ಒಳಗಡೆ ಬಂದರೆ ಸಿ ಕ್ಯಾಮ್ರಾ ನಾನು ಅವ್ರು ಬರೋಕ್ಕೆ ಮುಂಚೆನೇ ಒಂದು ಇಂಜೆಕ್ಷನ್ ಕೊಟ್ಟಿದ್ರಂತ ಅಂತ ಹೇಳ್ತಾರೆ. ಹಂಗಾರೆ ನಾನು ಬರೋಕ್ಕೆ ಮುಂಚೆ ಅವ್ರು ಇಂಜೆಕ್ಷನ್ ಕೊಟ್ಟಿದ್ರೆ ನಾನು ಬಂದಮೇಲೆ 4 ಕೊಟ್ಟವ್ರಲ್ಲ, ಹಿಂದೆ ಕೊಟ್ಟರು ಅಂತ. ನಾನು ಮೆಡಿಸಿನ್ ಕೊಟ್ಟಿರೋದೆಲ್ಲ ಕೊಟ್ಟಿದ್ದಾರೆ, ಹಿಂಗೆ ಕೊಟ್ಟಿಲ್ಲ ಸರ್ ನನಗೆ. ನಾನು ಬೆಳಗ್ಗೆಯಿಂದ ಅವ್ರ ಹತ್ರ ಬಡ್ಕೊತಾರೆ, ಅದನ್ನೇ ಬೆಳಗ್ಗೆ 7 ಗಂಟೆಯಿಂದ ಬಾಯಿಗೆ ಬಂದಂಗೆ ಬೈತಾ ಇದ್ದೀನಿ. ಡಾಕ್ಟ್ರುಗಳು ಅಂತಲೂ ನೋಡ್ತಾ ಇಲ್ಲ, ಈ ಕಡೆ ಮ್ಯಾನೇಜ್ಮೆಂಟು ಅಂತಲೂ ನೋಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಬಾಯಿಗೆ ಬಂದಾಗ ನನ್ನ ಬಾಯಲ್ಲಿ ಎಷ್ಟು ಹೊಲ್ಸು ಮಾತು ಬರುತ್ತೋ ಅಷ್ಟು ಹೊಲ್ಸು ಮಾತಲ್ಲೇ ಬೈದಿದ್ದೀನಿ. ಬರ್ತಾರೆ, ಒಬ್ಬರಲ್ಲಿ ಬರ್ತಾರೆ, 5 ನಿಮಿಷ ಬರ್ತಾರೆ ಸರ್, ಕೊಡ್ತಾರೆ 5 ನಿಮಿಷ ಕೊಡ್ತಾರೆ, 5 ನಿಮಿಷ. 11 ಗಂಟೆವರೆಗೂ ನಾನು ಇಲ್ಲಿ ಕಾದಿದ್ದೀನಿ. 11 ಗಂಟೆವರೆಗೂ ನಾನು ರಾತ್ರಿ ಯಾವ ಮೆಡಿಸಿನ್ ಕೊಟ್ಟಿದ್ದೀವಿ ಏನು ಅಂತ ನನಗೆ 11 ಗಂಟೆವರೆಗೂ ಕೊಟ್ಟಿಲ್ಲ. ಆಮೇಲೆ ನಾನು ಇಲ್ಲಿಂದ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಅಲ್ಲಿ ಸ್ಟೇಷನ್ ಹತ್ರ ಹೋಗಿದ್ದು. ಫೈನಲಾಗಿ ಏನು ಹೇಳ್ತೀರ ಸರ್? ಏನೂ ಇಲ್ಲ, ನನ್ನ ಇದಕ್ಕೆ ನ್ಯಾಯ ಬೇಕು ಅಷ್ಟೇ. ಏನಾಗಿದೆ ಅಂತ ನನಗೆ ಮೆಡಿಕಲ್ ರಿಪೋರ್ಟ್, ನಾನು ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ನನ್ನ ಮೆಡಿಕಲ್ ರಿಪೋರ್ಟ್ ಬೇಕು. ನಾನು ಈ ಹಾಸ್ಪಿಟ್ಲ್ ಮೇಲೆ ನಾನು ಕೇಸ್ ಹಾಕ್ಕೊತೀನಿ ಸರ್.